ನೀವು ಬ್ಯಾಂಕ್ನಲ್ಲಿ FD ಇಟ್ಟಿದ್ದೀರಾ ಅಥವಾ FD ಇಡುವ ಪ್ಲಾನ್ನಲ್ಲಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಇಲ್ಲಿ ನಾವು ಅತಿ ಹೆಚ್ಚು ಬಡ್ಡಿ ಕೊಡುವ ಬ್ಯಾಂಕ್ಗಳ ಲಿಸ್ಟ್ ಅನ್ನೇ ಕೊಡ್ತೀವಿ. ಹೊಸ ನಿಯಮಗಳ ಪ್ರಕಾರ ರಿಟೈರ್ ಆದ ಹಿರಿಯ ಜೀವಗಳಿಗೆ ಬ್ಯಾಂಕ್ ಬಡ್ಡಿಯ ವಿಚಾರದಲ್ಲಿ ಸಿಕ್ಕಿರುವ ಆ ಬಂಪರ್ ಗುಡ್ ನ್ಯೂಸ್ ಏನು? ಅತಿ ಹೆಚ್ಚು ಬಡ್ಡಿ ಕೊಡ್ತೇವೆ ಅಂತ ಹೇಳಿ ಆಕರ್ಷಿಸುವ ಆ ಹೊಸ ಬ್ಯಾಂಕ್ಗಳಲ್ಲಿ ಹಣ ಇಡೋದು ನಿಜಕ್ಕೂ ಸೇಫಾ ಅಥವಾ ಅದರ ಹಿಂದೆ ಏನಾದರೂ ರಿಸ್ಕ್ ಇದೆಯಾ? ನಿಮಗೆ ಗೊತ್ತಿಲ್ಲದೆಯೇ ಬ್ಯಾಂಕ್ನವರು ನಿಮ್ಮ FD ಬಡ್ಡಿಯಲ್ಲಿ ಟ್ಯಾಕ್ಸ್ ಕಟ್ ಮಾಡ್ತಾ ಇದ್ದಾರಾ? ನಿಮ್ಮ 1 ರೂಪಾಯಿಯೂ ಕೂಡ ಕಟ್ ಆಗದಂತೆ ತಡೆಯುವ ಆ ಸಿಂಪಲ್ ಟ್ರಿಕ್ ಏನು? ನಿಮ್ಮ ಕಷ್ಟದ ಹಣ ನಿಖರವಾಗಿ ಎಷ್ಟು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತೇಳಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಲೆಕ್ಕ ಹಾಕುವ ಆ ಸೀಕ್ರೆಟ್ ಫಾರ್ಮುಲಾ ಯಾವುದು? ಹೆಚ್ಚು ಬಡ್ಡಿ ಆಸೆಗೆ ನಿಮ್ಮಲ್ಲಿರುವ ಪೂರ್ತಿ ಹಣವನ್ನ ಒಂದೇ ಬ್ಯಾಂಕ್ನಲ್ಲಿ ಇಡುವ ಮುನ್ನ RBIನ ಈ ಎಚ್ಚರಿಕೆ ನಿಯಮವನ್ನ ನೋಡದೇ ಇದ್ರೆ ನಿಮ್ಮ ಹಣಕ್ಕೆ ಗ್ಯಾರಂಟಿ ಇರೋದಿಲ್ಲ. ನೀವು ದೇಶದ ಯಾವುದೇ ಮೂಲೆಯಲ್ಲಿದ್ರೂ ನಿಮ್ಮ ಲಕ್ಷಾಂತರ ರೂಪಾಯಿ ಹಣವನ್ನ 100% ಸೇಫ್ ಆಗಿ ಬ್ಯಾಲೆನ್ಸ್ ಮಾಡುವ ಆ ಜಾಣತನದ ಆ ಮಾಸ್ಟರ್ ಸ್ಟ್ರಾಟಜಿ ಯಾವುದು? ಎಲ್ಲವನ್ನ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಇವತ್ತಿನ ಈ ವಿಡಿಯೋ ಕೇವಲ ಒಂದು ಮಾಹಿತಿ ಅಲ್ಲ. ನಮ್ಮ ದೇಶದ ಪ್ರತಿಯೊಂದು ಸಾಮಾನ್ಯ ಕುಟುಂಬ ಹಗಲಿರುಳು ಕಷ್ಟಪಟ್ಟು ದುಡಿದು ರಿಟೈರ್ ಆಗಿರುವ ನಮ್ಮ ಹಿರಿಯ ಜೀವಗಳು ಹಾಗೂ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನು ಸೇಫ್ ಆಗಿ ಎತ್ತಿಡಬೇಕು ಅಂತೇಳಿ ಕನಸು ಕಾಣ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಫೈನಾನ್ಷಿಯಲ್ ಗೈಡ್ ಅಂತಾನೆ ಹೇಳ್ಬೋದು. ಇವತ್ತಿನ ದಿನಗಳಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಕಾಡ್ತಾ ಇರುವಂತ ಅತಿ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಹತ್ತಿರವಿರುವಂತ ಕಷ್ಟದ ಹಣವನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿಟ್ರೆ ನಮಗೆ ನೆಮ್ಮದಿಯ ನಿದ್ದೆ ಬರುತ್ತೆ ಅಂತ ಹೇಳಿ. ನೋಡಿ, ನಾವು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣ ಇಟ್ರೆ ನಮಗೆ ಸಿಗೋದು ಬರೀ 2.5% ನಿಂದ 3% ಬಡ್ಡಿ ಮಾತ್ರ. ಸೊ ಈ ಹಣ ಬೆಳೆಯೋದೇ ಇಲ್ಲ. ಅದೇ ಮ್ಯೂಚುವಲ್ ಫಂಡ್ಸು ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಲಾಭ ಜಾಸ್ತಿನೇ, ಆದ್ರೆ ಅದಕ್ಕೆ ತಕ್ಕಂತೆ ರಿಸ್ಕ್ ಕೂಡ ಇರುತ್ತೆ. ಮಾರ್ಕೆಟ್ ಬಿದ್ದಾಗ ನಮ್ಮ ಅಸಲು ಕೂಡ ಕರಗುವ ಭಯ ತುಂಬಾ ಜನಕ್ಕೆ ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಅಥವಾ ಜಾಗದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಬೇಕಾಗತ್ತೆ. ಸೊ ಅದಕ್ಕಾಗಿನೇ ಇವತ್ತಿಗೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ನಂಬುವಂತ ಮತ್ತು ಅತ್ಯಂತ ಸೇಫ್ ಅನ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಫಿಕ್ಸೆಡ್ ಡೆಪಾಸಿಟ್ ಅಥವಾ FD ಅನ್ನ. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಯಾವುದೋ ಒಂದು ಬ್ಯಾಂಕಿಗೆ ಹೋಗಿ ಸುಮ್ಮನೆ ಹಣವನ್ನ FD ಮಾಡ್ಬಿಡ್ತೀವಿ. ಆದ್ರೆ ನಮಗೆ ಅಲ್ಲಿ ಸಿಗುವಂತ ಇಂಟ್ರೆಸ್ಟ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಬೇರೊಂದು ಬ್ಯಾಂಕ್ನಲ್ಲಿ ಬಡ್ಡಿ ಸಿಗ್ತಾ ಇರುತ್ತೆ ಅಂತ ಹೇಳೋದು ನಮಗೆ ಅದು ಗೊತ್ತೇ ಇರೋದಿಲ್ಲ. ನೋಡಿ, ಕೆಲವು ಬ್ಯಾಂಕ್ಗಳು 6.5% ಬಡ್ಡಿಯನ್ನು ನೀಡಿದ್ರೆ ಇನ್ನು ಕೆಲವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಬರೋಬ್ಬರಿ 8% ನಿಂದ 9% ವರೆಗೂ ಕೂಡ ಬಡ್ಡಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ನಾವು ಯಾವ ಬ್ಯಾಂಕ್ ಅನ್ನ ಆಯ್ಕೆ ಮಾಡಬೇಕು? ಎಸ್, ಅದಕ್ಕಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾವು 2026ರಲ್ಲಿ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸರ್ಕಾರಿ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು ಹಾಗೆಯೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಮಧ್ಯೆ ಇರುವಂತ ವ್ಯತ್ಯಾಸಗಳೇನು, ಹಾಗೆಯೇ ಯಾವ ಬ್ಯಾಂಕು ಎಷ್ಟು ಬಡ್ಡಿ ಕೊಡ್ತಾ ಇದೆ, ಟ್ಯಾಕ್ಸ್ ಅಂದ್ರೆ TDS ಅನ್ನು ಉಳಿಸೋದು ಹೇಗೆ, ಮತ್ತು FD ಮಾಡುವ ಮುನ್ನ ನೀವು ಮಿಸ್ ಮಾಡದೆ ತಿಳಿದುಕೊಳ್ಳಲೇಬೇಕಾದಂತ RBIನ ಆ ಒಂದು ಮಹತ್ವದ ನಿಯಮ ಏನು ಅನ್ನೋದನ್ನ A to Z ವಿವರವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ FD ಅಂತ ಹೇಳಿದ್ರೆ ಏನು ಅಂತ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, FD ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿದ್ರೆ ನಿಮ್ಮ ಹತ್ತಿರವಿರುವಂತಹ ಒಂದು ನಿರ್ದಿಷ್ಟ ಮೊತ್ತವನ್ನ ಒಂದು ನಿರ್ದಿಷ್ಟ ಟೈಮ್ ವರೆಗೆ, ಕಾಲಾವಧಿಯವರೆಗೆ, ಉದಾಹರಣೆಗೆ 1 ವರ್ಷ, 3 ವರ್ಷ ಅಥವಾ 5 ವರ್ಷ ಹೀಗೆ ಬ್ಯಾಂಕ್ನಲ್ಲಿ ಇಡುವಂಥದ್ದು, ಬ್ಯಾಂಕ್ನಲ್ಲಿ ಲಾಕ್ ಮಾಡೋದು. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗ್ಯಾರಂಟಿ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿಯನ್ನ 3 ವರ್ಷಗಳ ಕಾಲ 7% ಬಡ್ಡಿ ದರದಲ್ಲಿ FD ಮಾಡಿದ್ರೆ ಆ 3 ವರ್ಷಗಳ ಸಂಪೂರ್ಣ ಅವಧಿಗೆ ನಿಮಗೆ ಅದೇ ಬಡ್ಡಿ ಕಡ್ಡಾಯವಾಗಿ ಸಿಗುತ್ತೆ. ನಾಳೆ ಬೆಳಗ್ಗೆ ಎದ್ದು ನೋಡುವಾಗ ಶೇರ್ ಮಾರ್ಕೆಟ್ ಪಾತಾಳಕ್ಕೆ ಬಿದ್ದಿದ್ರು ಸರಿ ಅಥವಾ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾದ್ರೂ ಸರಿ, ನೀವು ಒಪ್ಪಂದ ಮಾಡಿಕೊಂಡಿರುವ ಬಡ್ಡಿಯನ್ನ ಬ್ಯಾಂಕು ನಿಮಗೆ ಕೊಡಲೇಬೇಕಾಗುತ್ತೆ, ಕೊಡುತ್ತೆ ಕೂಡ. ಇಲ್ಲಿ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತ ಲೆಕ್ಕಾಚಾರವನ್ನ ನೋಡಬೇಕು. ಅದೇನೆ ರೂಲ್ ಆಫ್ 72. ಏನಿದು? ನೋಡಿ, ಇದು ನಿಮ್ಮ ಹಣ ಎಷ್ಟು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳುವಂತ ಒಂದು ಸಿಂಪಲ್ ಫಾರ್ಮುಲಾ. ನೀವು 72ಅನ್ನ ನಿಮಗೆ ಸಿಗ್ತಾ ಇರುವಂತ ಬಡ್ಡಿಯಿಂದ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ 7.2% ಬಡ್ಡಿ ಸಿಗ್ತಾ ಇದೆ ಅಂದ್ರೆ 72 ಡಿವೈಡೆಡ್ ಬೈ 7.2 ಅಂದ್ರೆ 10. ನಿಮ್ಮ ಹಣ ಸರಿಯಾಗಿ 10 ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿ ಅರ್ಥ.
ನೆಕ್ಸ್ಟ್ ನಾವೆಲ್ಲರೂ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ನಲ್ಲಿ ಕಡ್ಡಾಯವಾಗಿ ಮಾಡಬೇಕಾದ ಮೊದಲ ಕೆಲಸ ಏನು ಗೊತ್ತಾ? ಅದು ಎಮರ್ಜೆನ್ಸಿ ಫಂಡ್ ಅನ್ನ ತೆಗೆದಿಡೋದು. ಸಾಮಾನ್ಯವಾಗಿ ನಮ್ಮ 6 ತಿಂಗಳ ಖರ್ಚಿಗೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟನ್ನ ನಾವು ಎಮರ್ಜೆನ್ಸಿ ಫಂಡ್ ಆಗಿ ಎತ್ತಿಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ತಿಂಗಳಿಗೆ 10,000 ರೂಪಾಯಿ ಖರ್ಚಿದೆ ಅಂತ ಹೇಳಿದ್ರೆ ಇಂಟು 6 ಅಂದ್ರೆ 60,000 ರೂಪಾಯಿ ಎಮರ್ಜೆನ್ಸಿ ಫಂಡ್ ಇರಲೇಬೇಕಾಗತ್ತೆ. ಒಂದು ವೇಳೆ ಇಲ್ಲ ತಿಂಗಳಿಗೆ 20,000 ರೂಪಾಯಿ ನಿಮಗೆ ಖರ್ಚಾಗುತ್ತೆ ಅಂತ ಹೇಳಿದ್ರೆ 20,000 ಇಂಟು 6 ಅಂದ್ರೆ 1,20,000 ರೂಪಾಯಿಯನ್ನ ನಾವು ಎಮರ್ಜೆನ್ಸಿಗಾಗಿ ಎತ್ತಿಡಬೇಕಾಗತ್ತೆ. ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅಥವಾ ಇದ್ದಕ್ಕಿದ್ದಂತೆ ಕೆಲಸ ಹೋದಾಗ ಈ ಹಣ ನಮ್ಮ ಕೈ ಹಿಡಿಯುತ್ತೆ. ಸೊ ಈ ಎಮರ್ಜೆನ್ಸಿ ಫಂಡ್ ಅನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಾಕುವಂಗಿಲ್ಲ. ಅದಕ್ಕೆ ಬೆಸ್ಟ್ ಜಾಗ ಯಾವುದು ಅಂತ ಹೇಳಿದ್ರೆ ಅದು FD ಮಾತ್ರ. ಬೇಕಾದಾಗ ಒಂದೇ ದಿನದಲ್ಲಿ ಹಣವನ್ನ ವಾಪಸ್ ಪಡೆಯೋ ರೀತಿಯಲ್ಲಿ ಇರಬೇಕಾಗತ್ತೆ. ಇನ್ನು 2025 ಮತ್ತು 2026ರ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದ್ರೆ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ರೆಪೋ ರೇಟ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾನೆ ಬಂದಿದೆ. ರೆಪೋ ರೇಟ್ ಬದಲಾದಂತೆ ಬ್ಯಾಂಕ್ಗಳು ಕೂಡ ತಮ್ಮ FD ಇಂಟ್ರೆಸ್ಟ್ ರೇಟ್ ಅವನ್ನ, ತಮ್ಮ FD ಬಡ್ಡಿ ದರಗಳನ್ನ ಕೂಡ ಏರಿಳಿತ ಮಾಡ್ತವೆ. ಹಾಗಾಗಿ ನಾವು ಬ್ಯಾಂಕ್ಗಳ ಲೇಟೆಸ್ಟ್ ಆಫರ್ಗಳನ್ನ ಗಮನಿಸ್ತಲೇ ಇರಬೇಕು. ಅದನ್ನ ನೋಡಿ ಅದಾದ್ಮೇಲೆ ಸೂಕ್ತ ಅಂತ ಅನ್ಸಿದ್ರೆ ಮಾತ್ರ ನಾವು FD ಅನ್ನ ಇಡಬೇಕು. ನೋಡಿ, ಈಗ ನೇರವಾಗಿ ಯಾವ ಬ್ಯಾಂಕ್ಗಳು ಎಷ್ಟು ಬಡ್ಡಿ ಕೊಡ್ತಿವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ಸರ್ಕಾರಿ ಬ್ಯಾಂಕ್ಗಳು. ನಮ್ಮ ದೇಶದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳ ಮೇಲೆ ಜನರಿಗೆ ಅಪಾರವಾದ ನಂಬಿಕೆ ಇದೆ. ಇವೆಲ್ಲವೂ ಕೂಡ ಸರ್ಕಾರಿ ಬ್ಯಾಂಕ್ಗಳು. ಸೊ ಈ ಬ್ಯಾಂಕ್ಗಳು ಮುಳುಗ್ತವೆ ಅಂತ ಹೇಳುವಂತ ಭಯ ಯಾರಿಗೂ ಕೂಡ ಇರೋದಿಲ್ಲ. ಸೊ ಮೊದಲನೇದಾಗಿ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, SBI ಸಾಮಾನ್ಯ ಗ್ರಾಹಕರಿಗೆ 2 ವರ್ಷದ FDಯ ಮೇಲೆ ಸುಮಾರು 6.45% ವರೆಗೆ ಬಡ್ಡಿಯನ್ನು ಕೊಡುತ್ತೆ. ಅದೇ ಏನಾದರೂ ಹಿರಿಯ ನಾಗರಿಕರಿಗಾದ್ರೆ ಅಂದ್ರೆ ಸೀನಿಯರ್ ಸಿಟಿಸನ್ಸ್ಗಾದ್ರೆ 6.95% ವರೆಗೂ ಕೂಡ ಬಡ್ಡಿಯನ್ನ SBI ಆಫರ್ ಮಾಡುತ್ತೆ. ಹಾಗೆಯೇ ಎರಡನೇ ಬ್ಯಾಂಕು ಕೆನರಾ ಬ್ಯಾಂಕು. ಸೊ ಇಲ್ಲಿಯೂ ಕೂಡ ಸಾಮಾನ್ಯರಿಗೆ ಸುಮಾರು 6.85%, ಹಾಗೆಯೇ ಸೀನಿಯರ್ ಸಿಟಿಸನ್ ಆಗಿದ್ರೆ 7.35 ವರೆಗೆ ಬಡ್ಡಿ ಲಭ್ಯ ಇದೆ. ಇವರು ಆಗಾಗ ಅಂದ್ರೆ 444 ದಿನಗಳ ವಿಶೇಷ ಸ್ಕೀಮ್ಗಳನ್ನು ಕೂಡ ತರ್ತಾರೆ. ಅದರಲ್ಲಿ ಬಡ್ಡಿ ಇದೆಯಲ್ಲ ಅದು ಇನ್ನೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ ಅಥವಾ BOB, ಹಾಗೆಯೇ PNB. ಇಲ್ಲಿಯೂ ಕೂಡ ಬಹುತೇಕ ಸೇಮ್ ರೇಟ್ಸ್ ಇದಾವೆ. ಹಿರಿಯ ನಾಗರಿಕರಿಗೆ 7% ನಿಂದ 7.1% ವರೆಗೆ ಬಡ್ಡಿ ಸಿಗುತ್ತೆ. ಸೊ ಮುಖ್ಯವಾದ ಅಂಶವನ್ನು ನಾವೇನು ಗಮನಿಸಬೇಕು ಅಂತ ಹೇಳಿದ್ರೆ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ನಿಮ್ಮ ಹಣಕ್ಕೆ 100% ಗ್ಯಾರಂಟಿ ಇರುತ್ತೆ. ಎಷ್ಟೇ ಕೋಟಿ ಹಣವನ್ನ FD ಆಗಿ ಇಟ್ಟರೂ ಕೂಡ ಅದು ಸೇಫ್ ಆಗಿರುತ್ತೆ. ಆದ್ರೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ ಬಡ್ಡಿ ಇದೆಯಲ್ಲ ಅದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಈಗ ನೀವು ಕೇಳ್ಬೋದು, ಹೌದು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ FDಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅಂತ. ಎಸ್, ಅದನ್ನು ನಾನು ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ನೀವು ಬ್ಯಾಂಕ್ನಲ್ಲಿ FD ಇಡೋದಕ್ಕಿಂತ ಮುಂಚೆ ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ. ಪ್ರೊಟೆಕ್ಷನ್ ಅಂದ್ರೆ ಏನು? ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್, ಹಾಗೇನೆ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಯವರಿಗೆ ಹೆಲ್ತ್ ಇನ್ಶೂರೆನ್ಸ್, ಇವು ಎರಡೂ ಕೂಡ ನೀವು ಮಾಡಿಸ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ನಂಗೊತ್ತು ತುಂಬಾ ಜನರಿಗೆ ಸವಾಲು ಎದುರಾಗೋದೇ ಇಲ್ಲಿ. ಯಾವ ಇನ್ಶೂರೆನ್ಸ್ ಪ್ಲಾನ್ ಸರಿಯಾಗಿದೆ, ನಮಗೆ ಯಾವುದು ಸೂಕ್ತ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗೂ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ತುಂಬಾನೇ ಕಷ್ಟ ಅನ್ನೋ ಭಾವನೆ. ಸೊ ಹೆಚ್ಚಿನವರು ಇನ್ಶೂರೆನ್ಸ್ ತೆಗೆದುಕೊಳ್ಳದೇ ಇರೋದಕ್ಕೆ ಇದೇ ಕಾರಣ ಇರ್ಬೋದೇನೋ. ಆದರೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೋಡಿ, ನಾನು ವೈಯಕ್ತಿಕವಾಗಿ ನಿಮಗೊಂದು ಪ್ಲಾಟ್ಫಾರ್ಮ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಅದೇನೆ ಡಿಟ್ಟೋ ಇನ್ಶೂರೆನ್ಸ್. ಇವರು ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಯನ್ನ ನೀಡ್ತಾರೆ. ಡಿಟ್ಟೋ ಜೆರೋದಾ ಬೆಂಬಲಿತ ಕಂಪನಿಯಾಗಿದ್ದು ಇದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಕಾಲ್ ಬುಕ್ ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ IRDAI ಸರ್ಟಿಫೈಡ್ ಮಾರ್ಗದರ್ಶಕರು ನಿಮ್ಮ ಎಲ್ಲಾ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಪರಿಹರಿಸ್ತಾರೆ, ಗೊಂದಲಗಳನ್ನು ಬಗೆಹರಿಸ್ತಾರೆ. ಅಲ್ಲದೆ ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇವರೇ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರ ಕನ್ಸಲ್ಟೇಷನ್ ಕಾಲ್ಗಳು ಹಾಗೂ ಕ್ಲೈಮ್ ಸಪೋರ್ಟ್ ಇದೆಯಲ್ಲ, ಇದಕ್ಕೆ ನೀವು 1 ರೂಪಾಯಿನೂ ಕೊಡಬೇಕಾಗಿಲ್ಲ. ಇವೆಲ್ಲವೂ ಕೂಡ ನಿಮಗೆ 100% ಫ್ರೀ. ಡಿಟ್ಟೋದವರು ಈಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರಿಯಾದ ಇನ್ಶೂರೆನ್ಸ್ ಆಯ್ಕೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರ ರೇಟಿಂಗ್ಸ್ ಇದೆಯಲ್ಲ ಅದು 5ಕ್ಕೆ 4.9ರಷ್ಟಿವೆ. ಸೊ ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ ಡಿಟ್ಟೋ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರು ಕೂಡ
ಡಿಟ್ಟೋ ನಿಮ್ಮ ಪರವಾಗಿ ಎಲ್ಲ ದಾಖಲೆಗಳೊಂದಿಗೆ 24x7 ಫೈಟ್ ಮಾಡುತ್ತೆ. ನಾನಂತೂ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಡಿಟ್ಟೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಇನ್ನು ಒಳ್ಳೆಯ ವಿಷಯ ಏನು ಅಂತ ಹೇಳಿದ್ರೆ, ಇತರ ಏಜೆಂಟ್ಗಳಂತೆ ಡಿಟ್ಟೋದವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡೋದಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಾಲಿಸಿಯನ್ನು ತಗೊಳ್ಬಹುದು. ಆದ್ರಿಂದ ನಿಶ್ಚಿಂತರಾಗಿರಿ ಮತ್ತು ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಈಗಲೇ ಬುಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟ್ಟೋ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಫ್ರೀ ಆಗಿ ಕನ್ಸಲ್ಟೇಷನ್ ಕಾಲ್ ಅನ್ನ ನೀವು ಬುಕ್ ಮಾಡಬಹುದು. ಸೊ ಇನ್ನು ಮತ್ತೆ ನಾವು ಈ FD ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂಗೆ ಮಾತಾಡೋದಿದ್ರೆ, ಇನ್ನು ಖಾಸಗಿ ಅಥವಾ ಪ್ರೈವೇಟ್ ಬ್ಯಾಂಕ್ಗಳ ಕಡೆ ನೋಡೋಣ. HDFC, ICICI, ಆಕ್ಸಿಸ್ ಬ್ಯಾಂಕ್ ನಂತಹ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೇವಲ ಟೆಕ್ನಾಲಜಿಯಲ್ಲಿ ಮಾತ್ರ ಅಲ್ಲ, ಬಡ್ಡಿಯಲ್ಲೂ ಕೂಡ ಸರ್ಕಾರಿ ಬ್ಯಾಂಕ್ಗಳಿಗಿಂತ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳ್ಬೋದು. ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಇವುಗಳ ಬ್ರಾಂಚ್ಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಇವು ಎಷ್ಟು ಇಂಟ್ರೆಸ್ಟ್ ಕೊಡ್ತವೆ ನೋಡಿ. ಮೊದಲಿಗೆ HDFC ಮತ್ತು ICICI ಬ್ಯಾಂಕ್, ಇಲ್ಲಿ ಸಾಮಾನ್ಯರಿಗೆ 6.5%, ಹಾಗೆಯೇ ಹಿರಿಯ ನಾಗರಿಕರಿಗೆ 7% ವರೆಗೂ ಕೂಡ ಅತ್ಯುತ್ತಮವಾದ ಬಡ್ಡಿ ಸಿಗುತ್ತೆ. ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ಅಂಡ್ ಸೌತ್ ಇಂಡಿಯನ್ ಬ್ಯಾಂಕ್, ದೇಶದಾದ್ಯಂತ ಜನಪ್ರಿಯವಾಗಿರುವಂತಹ ಈ ಬ್ಯಾಂಕ್ಗಳು ಹಿರಿಯ ನಾಗರಿಕರಿಗೆ 7.25% ನಿಂದ 7.3% ವರೆಗೆ ಇಂಟ್ರೆಸ್ಟ್ ಅನ್ನು ಕೊಡುತ್ತೆ. ಹಾಗೆ ನೆಕ್ಸ್ಟ್ ಇಂಡಸ್ ಇಂಡ್ ಬ್ಯಾಂಕ್, ಹಾಗೆ IDFC ಫಸ್ಟ್ ಬ್ಯಾಂಕ್, ಇವರು ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಅತಿ ಹೆಚ್ಚು ಅಂದ್ರೆ ಕೆಲವು ನಿರ್ದಿಷ್ಟ ಅವಧಿಗಳಿಗೆ 7.5% ಇಂದ 7.75% ವರೆಗೂ ಕೂಡ ಹಿರಿಯ ನಾಗರಿಕರಿಗೆ ಬಡ್ಡಿ ಆಫರ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಿದ್ರೆ, ನೀವು ಸ್ವಲ್ಪ ಉತ್ತಮ ಬಡ್ಡಿಯ ಜೊತೆಗೆ ಅತ್ಯುತ್ತಮ ಕಸ್ಟಮರ್ ಸರ್ವಿಸ್ ಅನ್ನ ನೀವೇನಾದ್ರೂ ಎದುರು ನೋಡ್ತಾ ಇದ್ರೆ, ಈ ದೊಡ್ಡ ಪ್ರೈವೇಟ್ ಬ್ಯಾಂಕ್ಗಳು ಬೆಸ್ಟ್ ಆಯ್ಕೆ ಅಂತ ಹೇಳಿ ಪರಿಗಣಿಸಬಹುದು. ಈಗ ನಾವು ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನಿಮ್ಮ ಹಣಕ್ಕೆ 8% ಗಿಂತನೂ ಹೆಚ್ಚು ಬಡ್ಡಿ ಬೇಕು ಅಂತ ಹೇಳಿದ್ರೆ ನೀವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಕಡೆ ನೋಡಬೇಕು. ಸೂರ್ಯೋದಯ್, ಉಜ್ಜೀವನ್, ಜನ ಸ್ಮಾಲ್ ಫೈನಾನ್ಸ್, ಈಕ್ವಿಟಾಸ್ ಇವೆಲ್ಲವೂ ಕೂಡ ಈಗ ಮಾರ್ಕೆಟ್ ನಲ್ಲಿ ಟ್ರೆಂಡ್ ಆಗ್ತಾ ಇರುವಂತಹ ಹೆಸರುಗಳು ನೀವು ಕೂಡ ಕೇಳಿರ್ತೀರಿ. ಇವು ಹಿರಿಯ ನಾಗರಿಕರಿಗೆ ಕೆಲವು ವಿಶೇಷ ಅವಧಿಗಳಲ್ಲಿ, ಫಾರ್ ಎಕ್ಸಾಂಪಲ್ 500 ದಿನಗಳು ಅಥವಾ 2 ವರ್ಷದ ಡೆಪಾಸಿಟ್ಗೆ 8.5% ನಿಂದ 9% ವರೆಗೂ ಕೂಡ ಬಡ್ಡಿಯನ್ನು ಆಫರ್ ಮಾಡ್ತವೆ. ಆದ್ರೆ ಇಲ್ಲಿ ಬಡ್ಡಿ ಜಾಸ್ತಿ ಇದೆ ಅಂತ ಹೇಳಿ ನಿಮ್ಮ ಹತ್ತಿರ ಇರುವಂತಹ ಪೂರ್ತಿ ಹಣವನ್ನ, ಉದಾಹರಣೆಗೆ ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ, ಒಂದೇ ಬ್ಯಾಂಕ್ ನಲ್ಲಿ ಕಣ್ಣು ಮುಚ್ಚಿಕೊಂಡು ಆ 20 ಲಕ್ಷ ರೂಪಾಯಿನ ಇಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲೇ ನಾವು RBI ನ ಆ ಬಹುಮುಖ್ಯವಾದಂತ ರೂಲ್ ಅನ್ನ ತಿಳಿದುಕೊಳ್ಬೇಕು. ಏನದು ರೂಲು? DICGC ಅಂದ್ರೆ ಏನು? ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ನೋಡಿ, ಈ ನಿಯಮದ ಪ್ರಕಾರ ನೀವು ಭಾರತದ ಯಾವುದೇ ಲೈಸೆನ್ಸ್ ಇರುವಂತಹ ಬ್ಯಾಂಕ್ ನಲ್ಲಿ ಹಣ ಇಟ್ಟರೂ ಕೂಡ ನಿಮ್ಮ ಹಣಕ್ಕೆ ಕೇವಲ 5 ಲಕ್ಷ ರೂಪಾಯಿವರೆಗೆ ಮಾತ್ರ ಇನ್ಶೂರೆನ್ಸ್ ಅಥವಾ ಗ್ಯಾರಂಟಿ ಇರುತ್ತೆ. ಹೌದು, ನೀವು 15 ಲಕ್ಷ ರೂಪಾಯಿ ಇಟ್ಟರು ಕೂಡ ನಾಳೆ ಆ ಬ್ಯಾಂಕ್ ಏನಾದರೂ ದಿವಾಳಿ ಆಯಿತು ಅಂತ ಹೇಳಿದ್ರೆ ಅಥವಾ ಮುಚ್ಚಿ ಹೋಯಿತು ಅಂತ ಹೇಳಿದ್ರೆ, ಸರ್ಕಾರ ನಿಮಗೆ ವಾಪಸ್ ಕೊಡುವಂತ ಗರಿಷ್ಠ ಮೊತ್ತ ಎಷ್ಟು ಗೊತ್ತಾ? ಕೇವಲ 5 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಲಾಸ್ ಆಗ್ಬಿಡುತ್ತೆ. ಇದು ನಿಮ್ಮ ಅಸಲು ಮತ್ತು ಬಡ್ಡಿ ಸೇರಿ ಕೊಡುವಂತ ಮೊತ್ತ. ಹಾಗಾಗಿ ಇದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಿದ್ರೆ ನೀವೇನ್ ಮಾಡಬೇಕು? ಬುದ್ಧಿವಂತಿಕೆಯನ್ನು ಅಪ್ಲೈ ಮಾಡಿ. ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹತ್ರ 15 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ ಅದನ್ನ ಡಿವೈಡ್ ಮಾಡಿ. ಏನ್ ಮಾಡಬೇಕು? ಡಿವೈಡ್ ಮಾಡಿ ಅದರಲ್ಲಿ 5 ಲಕ್ಷ ರೂಪಾಯಿಯನ್ನ ಅತಿ ಸೇಫ್ ಆಗಿರುವಂತ SBI ನಲ್ಲಿ ಇಡಬಹುದು. ಹಾಗೇನೆ ಇನ್ನೊಂದು 5 ಲಕ್ಷ ರೂಪಾಯಿಯನ್ನ ಪ್ರೈವೇಟ್ ಬ್ಯಾಂಕ್ HDFC ಅಲ್ಲಿ ಇಡಬಹುದು. ಇನ್ನುಳಿದಂತ 5 ಲಕ್ಷ ರೂಪಾಯಿಯನ್ನ ಹೆಚ್ಚು ಬಡ್ಡಿ ಕೊಡುವಂತ ಯಾವುದಾದ್ರೂ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ನೀವು ಇಡಬಹುದು. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಹಣ 100% ಸೇಫ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಂದೇ ಬ್ಯಾಂಕ್ ನಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಇಡುವಾಗ ರಿಸ್ಕ್ ಇದೆ ಅಂತ ಹೇಳುವಂಥದ್ದು ನಿಮ್ಮ ತಲೆಯಲ್ಲಿರಲಿ, ನಿಮಗಿದು ಗೊತ್ತಿರಲಿ. ಇನ್ನು ತುಂಬಾ ಇಂಪಾರ್ಟೆಂಟ್, ನಮ್ಮ ಹಿರಿಯ ನಾಗರಿಕರಿಗೆ ಅಂದ್ರೆ 60+ ಆದವರಿಗೆ FD ಇವತ್ತಿಗೂ ಕೂಡ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಪ್ರತಿಯೊಂದು ಬ್ಯಾಂಕು ಕೂಡ ಇವರಿಗೆ ಕನಿಷ್ಠ 0.5% ನಿಂದ 0.75% ಎಕ್ಸ್ಟ್ರಾ ಬಡ್ಡಿಯನ್ನು ಕೊಡುತ್ತೆ. ಇವರು ನಾನ್ ಕ್ಯುಮ್ಯುಲೇಟಿವ್ FD ಅನ್ನ ಮಾಡಿಸಿದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿಯ ಹಣ ಇದೆಯಲ್ಲ, ಅದು ನೇರವಾಗಿ ಕೊಟ್ಟಿರುವಂತ ಅಕೌಂಟಿಗೆ ಜಮಾ ಆಗುತ್ತೆ. ಇದು ಅವರ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಿಮ್ಗೆ ಅನ್ನಿಸ್ಬೋದು, ಟ್ಯಾಕ್ಸ್ ಏನಪ್ಪ ಕತೆ ಅಂತ ಹೇಳಿ. ಎಸ್, ಈಗ ಟ್ಯಾಕ್ಸ್ ಅಥವಾ TDS ವಿಚಾರಕ್ಕೂ ಬರೋಣ. ನೋಡಿ, ಬಹಳಷ್ಟು ಜನರಿಗೆ ಬ್ಯಾಂಕ್ನವರು ಯಾಕೆ ನಮ್ಮ ಬಡ್ಡಿಯಲ್ಲಿ ಹಣವನ್ನ ಕಟ್ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತೇ ಇರೋದಿಲ್ಲ, ಅವರು ಕೇಳೋದಿಕ್ಕೂ ಕೂಡ ಹೋಗೋದಿಲ್ಲ. ನೋಡಿ, ನಿಯಮಗಳ ಪ್ರಕಾರ ಸಾಮಾನ್ಯ ನಾಗರಿಕರಿಗೆ 1 ವರ್ಷದಲ್ಲಿ ಬರುವ FD ಬಡ್ಡಿಯು 50,000ಕ್ಕಿಂತ ಹೆಚ್ಚಾದ್ರೆ ಬ್ಯಾಂಕ್ನವರು 10% TDS ಅನ್ನ ಕಟ್ ಮಾಡ್ತಾರೆ. ಮೊದಲೆಲ್ಲ ಈ ಲಿಮಿಟ್ ಬರೀ 40,000 ರೂಪಾಯಿ ಇತ್ತು, ಈಗ 50,000 ರೂಪಾಯಿ ಮಾಡಿದ್ದಾರೆ. ಆದ್ರೆ ಅದೇ ಹಿರಿಯ ನಾಗರಿಕರು ಅಂತ ಬಂದ್ರೆ ಅವರ ಲಿಮಿಟ್ 1 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ. ಮೊದಲೆಲ್ಲ 50,000
ರೂಪಾಯಿ ದಾಟಿದ ತಕ್ಷಣ ಬ್ಯಾಂಕ್ನವರು 10% ಟ್ಯಾಕ್ಸ್ ಅನ್ನ ಕಟ್ ಮಾಡ್ತಾ ಇದ್ರು. ಈಗ ಆ ಲಿಮಿಟ್ ಇದೆಯಲ್ಲ ಅದು ಡಬಲ್ ಆಗಿದೆ. ಅಂದ್ರೆ ಒಬ್ಬ ಸೀನಿಯರ್ ಸಿಟಿಸನ್ಸ್ಗೆ ಅಥವಾ ಒಬ್ಬ ಹಿರಿಯ ನಾಗರಿಕರಿಗೆ ಏನಾದ್ರೂ ವರ್ಷಕ್ಕೆ 1 ಲಕ್ಷಕ್ಕಿಂತ ಮೇಲೆ ಬಡ್ಡಿ ಬಂತು ಅಂತ ಆದ್ರೆ ಮಾತ್ರ TDS ಅನ್ನ ಕಟ್ ಮಾಡ್ತಾರೆ, ಇಲ್ಲಾಂದ್ರೆ TDS ಅನ್ನ ಕಟ್ ಮಾಡೋದಿಲ್ಲ. TDS ಲಿಮಿಟ್ ಈಗ ಡಬಲ್ ಆಗಿದೆ. ರಿಟೈರ್ ಆಗಿ FD ಬಡ್ಡಿಯಿಂದ ಜೀವನ ನಡೆಸುವವರಿಗೆ ಇದರಿಂದ ತುಂಬಾನೇ ಹಣ ಉಳಿಯುತ್ತೆ ಅಂತ ಹೇಳ್ಬೋದು. ಅಂದಹಾಗೆ ಒಂದು ವೇಳೆ ನಿಮ್ಮ ಬಡ್ಡಿಯ ಆದಾಯ ಈ ಮೇಲೆ ಹೇಳಿದ ಲಿಮಿಟ್ ಅನ್ನ ದಾಟಿದ್ರೂ ಕೂಡ ನಿಮ್ಮ 1 ವರ್ಷದ ಒಟ್ಟು ಆದಾಯ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಿಗಿಂತ ಕಡಿಮೆ ಇದ್ರೆ ನೀವು ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ. ನಿಮ್ಮ ಹಣ ಕಟ್ ಆಗಬಾರದು ಮೊದಲಿಗೆ ಅಂತ ಹೇಳಿದ್ರೆ ನೀವು ಏಪ್ರಿಲ್ ತಿಂಗಳಲ್ಲೇ ಬ್ಯಾಂಕ್ಗೆ ಹೋಗಿ ಫಾರ್ಮ್ 121 ಅನ್ನ ಫಿಲ್ ಮಾಡಿ ಕೊಡಬೇಕಾಗತ್ತೆ. ಈ ಫಾರ್ಮ್ ಅನ್ನ ನೀವು ಪ್ರತಿ ಆರ್ಥಿಕ ವರ್ಷದ ಆರಂಭದಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅವರು ನಿಮ್ಮ ಬಡ್ಡಿಯಿಂದ 1 ರೂಪಾಯಿಯನ್ನ ಕೂಡ TDS ರೂಪದಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಕಟ್ ಮಾಡೋದಿಲ್ಲ. ಸಂಪೂರ್ಣ ಬಡ್ಡಿಯ ಹಣ ಇದೆಯಲ್ಲ ಅದು ನಿಮ್ಮ ಕೈ ಸೇರುತ್ತೆ. ಸೊ ನೋಡಿದ್ರಲ್ಲ, FD ಮಾಡೋದು ಎಷ್ಟು ಸಿಂಪಲ್ ಅಂತ ನಮಗೆ ಅನ್ಸುತ್ತೆ, ಆದ್ರೆ ಅದರ ಹಿಂದೆ ಎಷ್ಟೆಲ್ಲ ಲೆಕ್ಕಾಚಾರಗಳಿವೆ ಅಂತ ಹೇಳಿ ಇವತ್ತು ನಿಮಗೆ ಅರ್ಥ ಆಗಿರಬೇಕು. ಯಾವತ್ತು ಬೇರೆಯವರು ಹೇಳ್ತಾರೆ ಅಂತ ಹೇಳಿ ಇನ್ವೆಸ್ಟ್ ಮಾಡೋದಕ್ಕೆ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಅವಶ್ಯಕತೆ ಏನು, ನಿಮಗೆ ಪ್ರತಿ ತಿಂಗಳು ಹಣ ಬೇಕಾ ಅಥವಾ 5 ವರ್ಷದ ನಂತರ ದೊಡ್ಡ ಮೊತ್ತ ಬೇಕಾ ಅನ್ನೋದನ್ನ ನೀವೇ ನಿರ್ಧರಿಸಿ ಸರಿಯಾದ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿ. ನೋಡಿ, ನಾನಿಲ್ಲಿ ಹೇಳಿರುವಂತಹ ಹೆಸರುಗಳೆಲ್ಲ ಇದೆಯಲ್ಲ, ಇದು ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ಅಲ್ಲ. ನೀವು ಯಾವುದೇ ಬ್ಯಾಂಕ್ ಅಲ್ಲಿ FD ಅನ್ನ ಇಡ್ತೀರಿ ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ, ಎಷ್ಟು ಬಡ್ಡಿ ಕೊಡ್ತಾರೆ ಅಂತ ಹೇಳಿ ನೋಡಿ, ಆ ಬ್ಯಾಂಕ್ ಎಷ್ಟು ಸೇಫ್ ಆಗಿದೆ ಅಂತ ಹೇಳಿ ನೋಡಿ. ಅದಾದ್ಮೇಲೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆರ್ಥಿಕ ತಜ್ಞರ ಅಥವಾ ಹಣಕಾಸು ತಜ್ಞರ ಸಲಹೆಯನ್ನ ಪಡ್ಕೊಳ್ಳಿ. ಅದಾದ್ಮೇಲೆ ನೀವೇ ನಿರ್ಧಾರವನ್ನು ತೆಗೆದುಕೊಂಡು ನೀವು ಹೂಡಿಕೆಯನ್ನ ಆರಂಭಿಸಬಹುದು. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ ಜೊತೆಗೆ ಇದನ್ನ ಶೇರ್ ಮಾಡಿ, ಹಾಗೆ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.